ನಮಸ್ತೆ. ನಾಗರ ಪಂಚಮಿ ದಿನ ಮುಗೀತು. ಪೂಜೆಗಳು ಮಾಡಿರ್ಬೋದು. ಇನ್ನು ಕೆಲವರು ಮಾನಸಿಕ ಪೂಜೆಗಳು ಮಾಡಿರ್ತಾರೆ. ಅವರವರ ಶಕ್ತಿಗೆ ತಕ್ಕಂತೆ ಮಾಡಿ. ನಾವು ಯಾವತ್ತೂ ಹೇಳುವಂಥದ್ದು, ಮಿತಿಮೀರಿ ಖರ್ಚು ಮಾಡೋಕ್ಕೆ ಹೋಗಬೇಡಿ. ಖಂಡಿತವಾಗಿ ನೀವು ಮಾಡುವಂಥ ಪೂಜೆ ಮಾನಸಿಕವಾಗಿದ್ದರೂ ದೇವರು ಒಪ್ಪುತ್ತಾರೆ. ಅದನ್ನು ತಲೆ ಕೆಡಿಸ್ಕೊಳ್ಳುವಂಥದ್ದು ಏನೂ ಬೇಡ. ಇವತ್ತಿನ ದಿನ ಅಂತಂದರೆ 30ನೇ ತಾರೀಕು 7ನೇ ತಿಂಗಳು 2025 ಬುಧವಾರ ಶುಕ್ಲ ಪಕ್ಷ. ಇವತ್ತು ಕುಂಭರಾಶಿಯವರಿಗೆ ಚಂದ್ರಾಷ್ಟಮ ದೋಷ ಉಂಟು. ಇವತ್ತು ಷಷ್ಠಿ ಇದೆ. ಇವತ್ತು ಕೂಡ ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡ್ಬೋದು. ಇದು ರಾತ್ರಿ 2:42ವರೆಗೆ ಇದೆ. ಇವತ್ತಿನ ನಕ್ಷತ್ರ ಹಸ್ತ. 50% ಮಾತ್ರನೇ ಚೆನ್ನಾಗಿರೋದು. ಯಾಕೆಂತಂದರೆ ಮೃತ್ಯು ಮತ್ತು ಆನಂದ ಅಂತ ಎರಡು ಥರ ಇರೋದರಿಂದ 50% ಮಾತ್ರನೇ ಚೆನ್ನಾಗಿರೋದು. ನೋಡಿಕೊಂಡು ಕೆಲವು ಕೆಲಸಗಳನ್ನು ಮಾಡಿ. ನೆಕ್ಸ್ಟ್ ಬರೋದು ಚಿತ್ತಾ ನಕ್ಷತ್ರ. ರಾತ್ರಿ ಅಂತಂದರೆ 9:53 ಮೇಲೆ ಚಿತ್ತಾ ಬರುತ್ತದೆ. ಅದು ಮೃತ್ಯುವನ್ನು ಕೊಡುತ್ತದೆ, ಎಚ್ಚರ. ಹಾಗಾಗಿ ಇವತ್ತೆಲ್ಲ 50% ಕೂಡ ಇಲ್ಲ, ಒಂದು 40% ಮಾತ್ರನೇ ಇರೋದು. ಎಚ್ಚರವಾಗಿ ಕೆಲವು ಕಾರ್ಯಗಳನ್ನ ಮಾಡಬೇಕಾಗುತ್ತದೆ. ಆದರೂ ಇವತ್ತಿನ ದಿನಕ್ಕೆ ಕೆಲವು ವಿಷಯಗಳನ್ನ ಕೊಡ್ತೀವಿ. ನಕ್ಷತ್ರ ಪಾದಗಳು ಅಂತ ಬೆಳಿಗ್ಗೆ 6:05 8:36ವರೆಗೂ ಹಸ್ತ ನಕ್ಷತ್ರ 2ನೇ ಪಾದ. ಆನಂತರ 3:14 ಮಧ್ಯಾಹ್ನದವರೆಗೂ 3ನೇ ಪಾದ. ಅಲ್ಲಿಂದ ರಾತ್ರಿ 9:53ವರೆಗೂ 4ನೇ ಪಾದ. ಇಷ್ಟಕ್ಕೆ ಹಸ್ತ ನಕ್ಷತ್ರವೇ ಮುಗಿಯುತ್ತದೆ. ಅಲ್ಲಿಂದ ಚಿತ್ತಾ ನಕ್ಷತ್ರದ 1ನೇ ಪಾದ ಪ್ರಾರಂಭವಾಗಿ ಬೆಳಗಿನ ಜಾವ 4:33ವರೆಗೆ ಇರುತ್ತದೆ. ಆನಂತರ 2ನೇ ಪಾದ 4:33ರಿಂದ ನಾಳೆಯವರೆಗೂ ಇರುತ್ತದೆ. ಇವತ್ತಿನ ದಿನಕ್ಕೆ ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳು ಇಲ್ಲ. ಒಂದು ವಿಷಯ, ಇವತ್ತು 100% ಶುಭ ಸಮಯಗಳು ಸ್ವಲ್ಪನೇ ಇದೆ. ಅದನ್ನು ಅವಶ್ಯಕತೆ ಇದ್ದರೆ ಮಾತ್ರ ಉಪಯೋಗಿಸಿ, ಇಲ್ಲಾಂದರೆ ಇನ್ನೊಂದು ದಿನಕ್ಕೆ ಹೋಗೋಣ. ಬೆಳಗ್ಗೆ 6:05 7:18, ಬೆಳಗ್ಗೆ 9:25 11:59 ಮಧ್ಯಾಹ್ನ 2:03 ರಾತ್ರಿ ಅಂದರೆ ಲೇಟ್ ನೈಟ್ 2:54 ಇದು ಶುಭ ಸಮಯ. ಇಷ್ಟೇ ಇರೋದು. ಅದೇ ಸಮಯದಲ್ಲಿ 100% ಅಶುಭ ಸಮಯ ನೋಡೋಣ. ಬೆಳಿಗ್ಗೆ 7:20 9:23 ಈ ಅಶುಭ ಸಮಯ ಅಂತಂತೀವಿ ಇದನ್ನು. ಇದು ಮುಗಿಯುವಷ್ಟರಲ್ಲೇ ಯಮಕಂಡ ಕಾಲವು ಪ್ರಾರಂಭವಾಗುತ್ತದೆ. ಅಂದರೆ 7:40 9:15 ಮಧ್ಯಾಹ್ನ 12:01 PM 12:51 PM ದುರ್ಮುಹೂರ್ತ. ಮಧ್ಯಾಹ್ನ 12:26 2:01 ರಾಹುಕಾಲ. ರಾತ್ರಿ ಅಂದರೆ ಲೇಟ್ ನೈಟ್ 2:56 ಬೆಳಗಿನ ಜಾವ 5:07 AM ಅಶುಭ. ಅದೇ ಸಮಯದಲ್ಲಿ ಅಲ್ಲಿಂದಲೂ ವಿಷಕಾಲವು ಪ್ರಾರಂಭ ಆಗೋದರಿಂದ ಖಂಡಿತವಾಗಿಯೂ ಉಪಯೋಗ ಇಲ್ಲದ ಸಮಯವಿದು. ನೋಡಿಕೊಂಡು ಅವಾಯ್ಡ್ ಮಾಡಿ. ಹಾಗಾಗಿ ಇವತ್ತಿನ ವಿಶೇಷಗಳನ್ನ ಇಷ್ಟೆಲ್ಲ ನೋಡಿದ್ವಿ. ಈ ದಿನದಲ್ಲಿ ಯಾವ ಕಾರ್ಯ ಮಾಡೋದು ಶುಭಕರವಾಗಿಲ್ಲ. ಯೋಚನೆ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡುವಂಥದ್ದೇ ಉತ್ತಮ, ಅಥವಾ ಅವಾಯ್ಡ್ ಮಾಡೋದು ಉತ್ತಮ. ನಿಮಗೆ ಯಾವ ರೀತಿ ಸಾಧ್ಯವಾಗುತ್ತದ ಅಂಥದ್ದನ್ನು ಮಾಡಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.